HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರಿಂದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆ. ರಾಜ್ಯದ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸಿದ ಶಕ್ತಿ ಯೋಜನೆ. 500ನೇ ಕೋಟಿ ಮಹಿಳೆಗೆ ಸಾಂಕೇತಿಕವಾಗಿ ಟಿಕೆಟ್ ವಿತರಿಸಿದ ಸಿಎಂ. ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗ. ಪರ್ಯಾಯ ಬೆಳೆ ಬೆಳೆಯಲು ರೈತರಿಗೆ ಸೂಚಿಸಿ. ಪ್ರಾಥಮಿಕದಿಂದ ಕಾಲೇಜು ಮಕ್ಕಳಿಗೆ ಹೃದಯ ತಪಾಸಣೆಗೆ ಕ್ರಮ. ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣ ಸಭೆಯಲ್ಲಿ ಸೂಚನೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ. ರಕ್ತದಾನದಿಂದ ಜೀವಗಳನ್ನು ಉಳಿಸಲು ಸಹಕಾರಿ. ತಾಲೂಕು ರೆಡ್ ಕ್ರಾಸ್ ಸಭಾಪತಿ ಕೆಎನ್ ಕಾಂತರಾಜು ಅಭಿಪ್ರಾಯ. ಸರ್ಕಾರದ ಮಹತ್ವಾಕಾಂಕ್ಷೆ ಶಕ್ತಿ ಯೋಜನೆಯಡಿ 500ನೇ ಕೋಟಿಯ ಮಹಿಳಾ ಪ್ರಯಾಣಿಕರ ಪ್ರಯಾಣ ಸಂಭ್ರಮದ ಅಂಗವಾಗಿ ಸಾಂಕೇತಿಕವಾಗಿ 500ನೇ ಕೋಟಿಯ ಟಿಕೆಟ್ ಅನ್ನು ವಿತರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವ ವಿಂಡ್ಸರ್ ವೃತ್ತದ ಸಮೀಪ ಆಯೋಜಿಸಲಾಗಿದ್ದ ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಮಹಿಳಾ ಪ್ರಯಾಣಿಕರ ಪ್ರಯಾಣ ಸಂಭ್ರಮದ ಅಂಗವಾಗಿ 500ನೇ ಕೋಟಿಯ ಟಿಕೆಟ್ ಅನ್ನು ವಿತರಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು. 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಲಾಗಿತ್ತು. 2023ರ ಮೇ 20ರಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಜಾರಿಗೊಳಿಸಲು ಸಚಿವ ಸಂಪುಟದಲ್ಲಿ ಕೈಗೊಂಡ ತೀರ್ಮಾನದಂತೆ ಜೂನ್ 11ರಂದು ಶಕ್ತಿ ಯೋಜನೆಗೆ ಚಾಲನೆ ನೀಡಲಾಯಿತು. ಅಂದಿನಿಂದ ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯವನ್ನು ಕಲ್ಪಿಸಲಾಗಿರುವ ಬಗ್ಗೆ ಮುಖ್ಯಮಂತ್ರಿ ವಿವರಿಸಿದರು. ಸಿಗಂದೂರು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡೋ ಕಾರ್ಯಕ್ರಮದ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ ಸಾಗರ ತಾಲೂಕಿನಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮವನ್ನು ಮುಂದೂಡುವಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ಪತ್ರವನ್ನು ಬರೆಯಲಾಗಿತ್ತು. ಕೇಂದ್ರ ಸಚಿವರು ಕಾರ್ಯಕ್ರಮ ಮುಂದೂಡಲು ಸಮ್ಮತಿಸಿದ್ರೂ ಕೂಡ ಇಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣಿದು ನನ್ನ ಗಮನಕ್ಕೆ ತಾರದೆ ಕಾರ್ಯಕ್ರಮವನ್ನು ಇಂದೇ ಆಯೋಜಿಸಿದ್ದಾರೆ. ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಂತೆ ವಿಜಯಪುರ ಜಿಲ್ಲೆಗೆ ತೆರಳಬೇಕಾಗಿರೋದ್ರಿಂದ ಸಾಗರ ತಾಲೂಕಿನ ಕಾರ್ಯಕ್ರಮಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಎಂದರು. ಬಿಜೆಪಿಯ ಈ ನಡೆಯನ್ನ ಪ್ರತಿಭಟಿಸಲು ಸಂಬಂಧಪಟ್ಟ ಸಾಗರ ತಾಲೂಕಿನ ಇಂದಿನ ಕಾರ್ಯಕ್ರಮವನ್ನು ಸರ್ಕಾರದ ಯಾವುದೇ ಸಚಿವರು ಸ್ಥಳೀಯ ಶಾಸಕರು ಭಾಗವಹಿಸುತ್ತಿಲ್ಲ. ನಮ್ಮ ನಡುವೆ ತಿಕ್ಕಾಟವನ್ನು ಪ್ರಾರಂಭಿಸಿರೋದು ಕೇಂದ್ರ ಸರ್ಕಾರವೇ. ಇಲ್ಲಿ ಶಿಷ್ಟಾಚಾರದ ಪಾಲನೆಯಾಗಿಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರದ ಪಾಲು ಇರುತ್ತದೆ. ಅಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ಶಿಷ್ಟಾಚಾರಗಳನ್ನು ತಪ್ಪದೇ ಪಾಲಿಸುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟ ಇಲಾಖಾ ಸಚಿವರನ್ನಾಗಲಿ ಸ್ಥಳೀಯ ಶಾಸಕರನ್ನಾಗಲಿ ಆಮಂತ್ರಣ ನೀಡಲಾಗಿಲ್ಲ ಎಂದರು. HCN ನ್ಯೂಸ್ ಬೆಂಗಳೂರು. ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕೂಡಲೇ ಅವುಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ ತೀರ್ಮಾನ ತಗೊಂಡಿದ್ದು. ಅದರಂತೆ ನಾವು ಮೇ 20, 2023ರಲ್ಲಿ ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಜೂನ್ 11, 2023 ಶಕ್ತಿ ಯೋಜನೆ ಜಾರಿಗೆ ಕೊಟ್ಟು ಅವತ್ತಿನಿಂದ ನಿರಂತರವಾಗಿ ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ, ಪ್ರಯಾಣ ಮಾಡಿಸ್ತಾ ಇದ್ದೀವಿ. ಸೊ ಅದು ಇವತ್ತು 500 ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ. 500 ಕೋಟಿ. ಅದಕ್ಕೆ ರಾಮಲಿಂಗಾರೆಡ್ಡಿಯವರು ಬಹಳ ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು. ಅದಕ್ಕೆ ಇದು ಒಂದು ವಿಶೇಷ ಕಾರ್ಯ. ಶಾಲಾ ಹಂತದಿಂದ ಜೊತೆಗೆ ಅಂತಿಮ ವರ್ಷದ BA ವಿದ್ಯಾರ್ಥಿಗಳವರೆಗೂ ಕೂಡ ಹೃದಯ ತಪಾಸಣೆಗೆ ಕ್ರಮ. ರೈತರು ಮೆಕ್ಕೆಜೋಳದ ನಷ್ಟ ಅನುಭವಿಸುತ್ತಿದ್ದು ವಿಮೆ ಮಾಡಿಸಲು ರೈತರಿಗೆ ಜಾಗೃತಿ ಮೂಡಿಸಿ ಮತ್ತು ತೆಂಗು ರೋಗಕ್ಕೆ ಪರಿಹಾರ ಕಂಡುಕೊಳ್ಳಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಹಾಸನ ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ, ಸಾವಿನ ಹಿಂದೆ ಆಹಾರ ಅಸುರಕ್ಷತೆ ಕಾರಣ. ಬೀದಿ ಬದಿ ಆಹಾರಗಳ ಬಗ್ಗೆ ಸರಿಯಾದ ಪರಿಶೀಲನೆ ಆಗಬೇಕು. ಗೋಬಿ ಮಂಚೂರಿಯಲ್ಲಿ ಅತಿ ಹೆಚ್ಚು ಹಾನಿಕಾರಕವಿರುತ್ತದೆ. ಹೂಕೋಸು ಬೆಳೆಯುವಾಗ ಭಾರಿ ಪ್ರಮಾಣದ ಕ್ರಿಮಿನಾಶಕ ಬಳಸುತ್ತಾರೆ. ಇದನ್ನು ಅಡುಗೆ ತಯಾರಿ ಮಾಡುವಾಗ ಸರಿಯಾಗಿ ಬೇಯಿಸುವುದಿಲ್ಲ. ಅರ್ಧಂಬರ್ಧ ಬೇಯಿಸಿ ಜನರಿಗೆ ತಿನ್ನಿಸುತ್ತಾರೆ. ಇದನ್ನು ತಿಂದ ಜನರ ಹೊಟ್ಟೆಗೆ ನೇರವಾಗಿ ಹೋಗುತ್ತದೆ ಎಂದ ಸಚಿವರು, ಜೊತೆಗೆ ನೀರಿನ ಘಟಕಗಳ ಬಗ್ಗೆ ಕೂಡ ಗಮನ ನೀಡಬೇಕಾಗಿದೆ. ಸುರಕ್ಷಿತವಾದ ನೀರು ಕುಡಿಯದೆ ಹೋದರೆ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಶುದ್ಧ ನೀರು ತಯಾರಿಸುವ ಕೇಂದ್ರಗಳ ಮೇಲೆ ನಿಗಾ ಇಡಿ ಎಂದು ಸಚಿವರು ಆರೋಗ್ಯ ಇಲಾಖೆ ಸುರಕ್ಷತಾ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟರು.
ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಸಾವು ಪ್ರಕರಣ ವಿಚಾರವಾಗಿ ಮಾತನಾಡಿ, ಜಿಲ್ಲೆಯಲ್ಲಿ ಒಟ್ಟು 46 ದಿನಕ್ಕೆ 24 ಜನರ ಸಾವು ಎಂದು ವರದಿಯಾಗಿದೆ. 24 ಜನರಲ್ಲಿ 4 ನಾನ್ ಕಾರ್ಡಿಯಾಕ್ ಸಾವು ಎಂದು ವರದಿಯಾಗಿದೆ. 7 ಜನರಲ್ಲಿ ಹೃದಯಾಘಾತ ಸಾವು ಎಂದು ವರದಿ. 7 ಪ್ರಕರಣ ಕೂಡ ಹೃದಯಾಘಾತವಾಗಿರುವುದಾಗಿ ಕೆಡಿಬಿ ಸಭೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಅನಿಲ್ ಮಾಹಿತಿ ನೀಡಿದರು. ಹೃದಯಾಘಾತ ತಡೆಗೆ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆಗೆ ಮುಂದಾಗಿದ್ದು 24,000 ಮಕ್ಕಳನ್ನ ಸ್ಕ್ರೀನಿಂಗ್ ಮಾಡಲಾಗಿದೆ. ಇದರಲ್ಲಿ 40 ಮಕ್ಕಳಿಗೆ ಸಮಸ್ಯೆ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇದನ್ನ ಹೆಚ್ಚಿನ ಪರಿಶೀಲನೆ ಬಗ್ಗೆ ಕ್ರಮ ವಹಿಸಲಾಗಿದೆ ಎಂದರು. ಈ ಸಭೆಗೆ ಯಾವ ಇಲಾಖೆ ಅಧಿಕಾರಿಗಳು ಬಂದಿರುವುದಿಲ್ಲ, ಮೊದಲು ಹಾಜರಾತಿ ಹಾಕಿ ಎಂದು ಸಭೆ ಆರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ, ಶಾಸಕ ಸಿಎನ್ ಬಾಲಕೃಷ್ಣ, ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ, ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಎಡಿಸಿ ಕೆಟಿ ಶಾಂತಲಾ, ಜಿಲ್ಲಾ ಪಂಚಾಯಿತಿ ಆಡಳಿತಾಧಿಕಾರಿ ನವೀನ್ ರಾಜಸಿಂಗ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹಾಗೂ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಡಿಗ್ರಿ ಕಾಲೇಜ್ ಫೈನಲ್ ಇಯರ್ ವರೆಗೆ ಅವನು ಹುಡುಗ ಏನಿರ್ತಾನೆ ಅಲ್ಲಿನವರೆಗೂ ಕೂಡ ಸೇಮ್ ಫೆಸಿಲಿಟಿ ವಾಟ್ ಈಸ್ ಎಕ್ಸಿಸ್ಟಿಂಗ್ ನಾವು ಅಪ್ ಟು 10th ಸ್ಟ್ಯಾಂಡರ್ಡ್ ದಟ್ ಹ್ಯಾಸ್ ಟು ಬಿ ಎಕ್ಸ್ಟೆಂಡೆಡ್ ಅಪ್ ಟು ದಿ ಕಾಲೇಜ್ ಅಂತ ಹೇಳಿ ಒಂದು ಮಾಡ್ಬೇಕಂತ ಇದ್ದೀವಿ. ನೋಡೋಣ ಗವರ್ಮೆಂಟ್ ಅಲ್ಲಿ ಅದನ್ನ ಮೋದಿ ಇಶ್ಯೂ ಅದೇ. ಇವತ್ತು ನಾನು ದಿನೇಶ್ ಕೂಡ ಈ ಮೀಟಿಂಗ್ ಬರ್ಬೇಕಂತ ಹೇಳಿದ್ದೆ. ಇವತ್ತು ಬಿಜಾಪುರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಚೀಫ್ ಮಿನಿಸ್ಟರ್ ಯಶವಂತರಾಯಗೌಡ ಪಾಟೀಲ್ ಅವರು ಒಂದು ಕಾರ್ಯಕ್ರಮ ಅಲ್ಲಿ ಹೋಗ್ತಾ ಇದ್ದಾರೆ. ಈಗ ಅವ್ರನ್ನ ಏನ್ ಮಾಡೋದು ಸರಿ ಆಯ್ತಪ್ಪ, ಇನ್ನೊಂದು ದಿವಸ ನೀನ್ ಯಾರು ಹೋಗ್ಬಿಟ್ಪ ಅಂತ ಹೇಳಿ ನೋಡಿ ಅವ್ರು ಏನ್ ಮಾಡ್ತಾರೆ. ಬಟ್ ಎನಿವೆ ನಾವು ಈಗ ಒಂದು ಪ್ರಿಕಾಷನರಿ ಇದು ನಾವು ತಗೋಬೇಕು. ಒಂದು ಎರಡನೇ ಈ ತರ ಫಾಲ್ಸ್ ಇನ್ಫಾರ್ಮೇಶನ್ ಅನ್ನ ಜನಗಳಿಗೆ ಮುಟ್ಬಾರ್ದು. ಆ ಥರದಲ್ಲಿ ನೀವು ಕ್ಲಾರಿಫೈ ಮಾಡಬೇಕು ಅವಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ. ಬಿಕಾಸ್ ಇವರ್ DHO, ಇವರ್ ಹೆಡಿಂಗ್ ದಿ ಡಿಸ್ಟ್ರಿಕ್ಟ್ ಹೆಲ್ತ್ ಇಶ್ಯೂಸ್. ನೀವು ಸ್ವಲ್ಪ ಜನಗಳಿಗೆ ನಮ್ಮ ಈಗ ಪ್ರೊಫೆಸರ್ ಇದ್ದಾರೆ, ಆ ರೀತಿ ಎಕ್ಸ್ಪರ್ಟೈಸ್ ಇವ್ರನ್ನೆಲ್ಲ ನೋಡ್ಕೊಂಡು ಇಲ್ಲಿ ಲೋಕಲ್ ಅಲ್ಲಿ ಟಿವಿ ಇದೆ, ಮತ್ತೆ ಇಲ್ಲಿದೆ ಆಲ್ ಇಂಡಿಯಾ ರೇಡಿಯೋ ಇದೆ, ಅಲ್ಲೆಲ್ಲ ಹೋಗಿ ನೀವು ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ, ನೀವು ಅಲ್ಲಿ ಆಲ್ ಇಂಡಿಯಾ ರೇಡಿಯೋನಲ್ಲೂ ಕೂಡ ಹೋಗಿ ಕೂತ್ಕೊಂಡು ಮಾತಾಡಿ. ಯಾರಾದ್ರೂ ಪ್ರಶ್ನೆಗಳು ಬಂದ್ರೆ ಪ್ರಶ್ನೆಗಳನ್ನು ತಗೊಂಡು ಉತ್ತರ ಕೊಡುವಂತದ್ದು ನೀವು ಮಾಡಿ. ಆ ರೀತಿ ಎಲ್ಲ ಮಾಡಬೇಕು. ಮತ್ತೆ ಲೋಕಲ್ ಚಾನೆಲ್ಸ್ ಇರ್ತವೆ, ಅದಕ್ಕೂ ಕೂಡ ನೀವು ಬರ್ತೀನಿ ಅಂದ್ರೆ ಅವರು ಬಹಳ ಸಂತೋಷವಾಗಿ ನಿಮ್ಮನ್ನೆಲ್ಲ ಕರೆಸಿ ಜನಗಳಿಂದನೂ ಕೂಡ ಪ್ರಶ್ನೆಗಳು ಬಂದ್ರೆ ನೀವು ಉತ್ತರ ಹೇಳಿ. ಆ ಥರದಲ್ಲಿ ಏನಾದ್ರು ಮಾಡಬೇಕು. ಮಾಡ್ತಿದ್ರೆ ಯು ಆರ್ ಕೀಪಿಂಗ್ ಪೀಪಲ್ ಇಂದ. ಇದೇನು ಹೇಳ್ತಾರೆ ಈಗ ಬೇರೆ ಬೇರೆ ಮಾಧ್ಯಮದಲ್ಲಿ ಅಥವಾ ಬೇರೆ ಬೇರೆ ಸುಮ್ಮನೆ ಫಾಲ್ಸ್ ರೂಮರ್ಸ್ ಏನು ಹೋಗ್ತಾರೆ, ಅದರಿಂದ ಜನ ಪ್ಯಾನಿಕ್ ಮಾಡ್ತಾರೆ. ಅದಾಗಬಾರ್ದು. ನೀವು ಇಮಿಡಿಯೇಟ್ ಆಗಿ ಹೋಗ್ತೀನಿ ಐದೇ ನೀವಿಬ್ರು ಕೂಡ ನೀವು ಇಲ್ಲಿ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹೋಗಿ ಅವ್ರ ಹತ್ರ ಮಾತಾಡಿ ಒಂದು ಲೈವ್ ಕಾರ್ಯಕ್ರಮ ತಗೊಳ್ಳಿ. ಮತ್ತೆ ಇಲ್ಲಿ ಲೋಕಲ್ ಟಿವಿ ಚಾನೆಲ್ಸ್ಗಳು ಇರ್ತವೆ, ಅಲ್ಲಿಗೂ ಕೂಡ ಹೋಗಿ ನೀವು ಹೇಳಿ. ಈ ತರ ಎಲ್ಲ ಮಾಡಿದ್ರೆ ಜನಗಳಿಗೆ ಪ್ಯಾನಿಕ್ ಇಂದ ಆಚೆ ತರಲಿಕ್ಕೆ ಪ್ರಯತ್ನ ಮಾಡಬಹುದು ಅಂತ ನನ್ನ ಸಲಹೆ. ತುರ್ತು ಮತ್ತು ಅಪಘಾತಗಳ ಸಂದರ್ಭದಲ್ಲಿ ನಾವು ಮಾಡುವ ರಕ್ತದಾನದಿಂದ ಅದೆಷ್ಟೋ ಜೀವಗಳನ್ನು ಉಳಿಸಲು ಸಹಕಾರಿಯಾಗುತ್ತದೆ ಎಂದು ಆಲೂರು ತಾಲೂಕು ರೆಡ್ ಕ್ರಾಸ್ ಸಭಾಪತಿಗಳಾದ ಕೆಎನ್ ಕಾಂತರಾಜು ತಿಳಿಸಿದರು. ಆಲೂರು ತಾಲೂಕು ರೆಡ್ ಕ್ರಾಸ್ ಘಟಕ, ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಯರಕೊಪ್ಪಲು, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ರಕ್ತನಿಧಿ ವಿಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ರಾಯರಕೊಪ್ಪಲು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೇಷ್ಠ ದಾನಗಳಲ್ಲಿ ರಕ್ತದಾನ ಕೂಡ ಒಂದಾಗಿದ್ದು, ನಾವು ಹಲವಾರು ವರ್ಷಗಳಿಂದ ಭಾರತೀಯ ರೆಡ್ ಕ್ರಾಸ್ ಸಹಯೋಗದಲ್ಲಿ ಹಲವಾರು ಬಾರಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುತ್ತಿದ್ದೇವೆ. ನಾವು ಇಲ್ಲಿವರೆಗೂ ಹಾಸನ ಜಿಲ್ಲೆಯಲ್ಲಿರುವ ಖಾಸಗಿ ರಕ್ತನಿಧಿ ಕೇಂದ್ರಗಳಿಗೆ ಮಾಹಿತಿ ನೀಡಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುತ್ತಿದ್ದೆವು. ಆದರೆ ಕಳೆದ 2 ವರ್ಷದಿಂದ ಸರ್ಕಾರಿ ಆಸ್ಪತ್ರೆ ಸಹಯೋಗದಲ್ಲಿ ಈ ಶಿಬಿರವನ್ನು ಏರ್ಪಡಿಸುತ್ತಿದ್ದು, ಇನ್ನು ಮುಂದೆ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಈ ಶಿಬಿರ ಮುಂದುವರೆಸಿಕೊಂಡು ಹೋಗುವುದಾಗಿ ತಿಳಿಸಿದರು. ರಾಯರಕೊಪ್ಪಲು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಸಾಗರ್ ಮಾತನಾಡಿ, ಆರೋಗ್ಯವಂತ ವ್ಯಕ್ತಿಯು ದಾನ ಮಾಡುವ ಪ್ರತಿ ಹನಿ ರಕ್ತವು ಇನ್ನೊಬ್ಬ ವ್ಯಕ್ತಿಯ ಜೀವ ಉಳಿಸುವ ಅಮೃತಕ್ಕೆ ಸಮಾನವಾಗಿದೆ. ಕೆಲವು ತುರ್ತು ಸಂದರ್ಭಗಳಲ್ಲಿ ರೋಗಿಗೆ ಅವಶ್ಯಕವಾಗಿ ಬೇಕಾದ ರಕ್ತದ ಕೊರತೆಯಿಂದ ಅನೇಕ ಸಾವುಗಳು ಸಂಭವಿಸುವ ನಿದರ್ಶನಗಳಿವೆ. ಆದ್ದರಿಂದ ಆರೋಗ್ಯವಂತ ವ್ಯಕ್ತಿಗಳು ಇನ್ನೊಬ್ಬರ ಜೀವ ಉಳಿಸಲು ರಕ್ತದಾನದ ಮೂಲಕ ಮತ್ತೊಬ್ಬರ ಬಾಳಿಗೆ ಬೆಳಕಾಗಬೇಕಾಗಿ ಮನವಿ ಮಾಡಿದರು.
ತಾಲೂಕು ರೆಡ್ ಕ್ರಾಸ್ ಕಾರ್ಯದರ್ಶಿ ವೀರಭದ್ರಸ್ವಾಮಿ ಮಾತನಾಡಿ, ರಕ್ತದಾನ ಮಾಡೋದ್ರ ಉದ್ದೇಶ ಇನ್ನೊಂದು ಜೀವವನ್ನು ಉಳಿಸುವುದೇ ಆಗಿದೆ. ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ರಕ್ತದ ಮಹತ್ವ ಏನೆಂಬುದು ತಿಳಿಯುತ್ತದೆ. ಆದರೆ ಜನರಲ್ಲಿ ಒಂದು ಮನೋಭಾವನೆ ಇದೆ, ರಕ್ತ ಕೊಟ್ಟರೆ ನಮ್ಮ ದೇಹದಲ್ಲಿರುವ ರಕ್ತದ ಪ್ರಮಾಣ ಕಡಿಮೆಯಾಗುತ್ತದೆ ಎಂಬ ತಪ್ಪು ಕಲ್ಪನೆ ಇದೆ. ಇದನ್ನು ಅವರು ತಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಕಾರಣ, ಒಬ್ಬ ಆರೋಗ್ಯವಂತ ವ್ಯಕ್ತಿ ವರ್ಷದಲ್ಲಿ 4 ಬಾರಿ ರಕ್ತದಾನ ಮಾಡಬಹುದೆಂದು ವೈದ್ಯಕೀಯ ವರದಿಗಳಿಂದ ಸಾಬೀತಾಗಿದೆ. ಅದರಿಂದ ಸಾರ್ವಜನಿಕರು ಯಾವುದೇ ಅಂಜಿಕೆ ಇಲ್ಲದೆ, ಭಯಪಡದೆ ನಿರಂತರವಾಗಿ ರಕ್ತದಾನ ಮಾಡುವಂತೆ ಕರೆ ನೀಡಿದರು. ಈ ಸಮಯದಲ್ಲಿ ಸಾರ್ವಜನಿಕರಿಂದ 300 ಮಿಲಿಲೀಟರ್ನ 37 ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ರೆಡ್ ಕ್ರಾಸ್ ಕಾರ್ಯದರ್ಶಿ ವೀರಭದ್ರಸ್ವಾಮಿ, ಪದಾಧಿಕಾರಿಗಳಾದ ಶಶಿಧರ್, ಬೆಕ್ಕಡಿ, ಅಜರುದ್ದೀನ್, ಧರ್ಮಣ್ಣ, ಪ್ರವೀಣ್, ವೈದ್ಯಕೀಯ ಸಿಬ್ಬಂದಿಗಳಾದ ಭರತ್, ಲೀಲಾವತಿ, ಸುಪ್ರಿಯಾ, ಮಂಜುನಾಥ್, ದಿವಾಕರ್, ಕೋಮಲ, ರವಿ, ಶುಶ್ರೂಷಕಿಯರು ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಅವ್ರಿಗೂ ಸಹ ನಮ್ಮ ಪ್ರಾಥಮಿಕ ಆರೋಗ್ಯ ಧರ್ಮರಾಜ್ ಇವರು ರೆಡ್ ಕ್ರಾಸ್ ಸದಸ್ಯರಾಗಿ ರೆಡ್ ಕ್ರಾಸ್ ಸೊಸೈಟಿಯಿಂದ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತನ ಕೊಡ್ತಾ ಇದ್ದೀನಿ. ಇನ್ನು ಹಾಸನ ವೈದ್ಯಕೀಯ ಸಂಸ್ಥೆ ಮತ್ತು ನಮ್ಮ ಆಲೂರು ಬ್ಲಡ್ ಘಟಕ ಬ್ಲಡ್ ಡೊನೇಷನ್ ಇವ್ರ ಕಡೆಯಿಂದ ಡಾಕ್ಟರ್ ಭರತ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನೀವು ಹಾಗೆ ಇವತ್ತು ಉಚಿತವಾಗಿ NCD ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಆಲೂರು ಘಟಕದಿಂದ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಸ್ವಾಗತವನ್ನ. ಬ್ಲಡ್ ಬ್ಯಾಂಕ್ ಘಟಕ ನಮ್ಮ ಆಲೂರು ಇವರು ನೇತೃತ್ವನ ವಹಿಸಿಕೊಂಡು ಆ ಟೀಮ್ ನ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತನ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಥಮಿಕ ಆರೋಗ್ಯ ಕಾರ್ಯಕರ್ತರು, ಇಲ್ಲಿಯ ಆಶಾ ಕಾರ್ಯಕರ್ತೆಯರು, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸಂಸ್ಕೃತ ಭವನದಲ್ಲಿ ಟೈಲರಿಂಗ್ ಕುಶಲತೆ ಮತ್ತು ತಂತ್ರಜ್ಞಾನದ ಅದ್ಭುತ ಸಂಗಮವಾದ ಟೈಲರಿಂಗ್ ವಿಧಾನಕ್ಕೆ ಹೊಸ ಆಯಾಮ ನೀಡುವಂತಹ ಟೈಲರ್ ಟ್ರಿಕ್ಸ್ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹಾಸನ ನಗರದಲ್ಲಿ ಟೈಲರಿಂಗ್ ಶಾಪ್ ಹಾಗೂ ಬೋಟೆಕ್ ವ್ಯವಸ್ಥಾಪಕರು ಮತ್ತು ವ್ಯಾಪಾರ ವೃದ್ಧಿಸಲು ಹೊರಟ ನೂರಾರು ಯುವಕ ಯುವತಿಯರು ಟೈಲರ್ ಟ್ರಿಕ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಉನ್ನತಿ ಫ್ಯಾಷನ್ ವತಿಯಿಂದ ಈ ವರ್ಕ್ಶಾಪ್ ಅನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಿರುತೆರೆ ನಟ ಮದನ್ ಕುಮಾರ್ ಮಾತನಾಡಿ, ಈ ವರ್ಕ್ಶಾಪ್ನಲ್ಲಿ ಎಲ್ಲಾ ಟೈಲರ್ಸ್ ಮತ್ತು ಬೋಟೆಕ್ ನಡೆಸುವ ಹಾಗೂ ನಡೆಸುತ್ತಿರುವ ಎಲ್ಲಾ ವ್ಯವಸ್ಥಾಪಕರಿಗೂ ಅನುಕೂಲವಾಗುತ್ತದೆ. ಇಲ್ಲಿ ಲೇಸರ್ ಟೆಕ್ನಾಲಜಿ ಆಧಾರಿತ ನಿಖರವಾದ ಕಟಿಂಗ್ ಅನ್ನು ಉಚಿತವಾದ ವರ್ಕ್ಶಾಪ್ ಮೂಲಕ ನಡೆಸಿಕೊಡಲಾಗುವುದು. ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಹೆಚ್ಚಿನ ಲಾಭ ಗಳಿಸಲು ಅವಕಾಶ ಮಾಡಿಕೊಡುತ್ತಿರುವ ಉನ್ನತಿ ಫ್ಯಾಷನ್ ಹಾಗೂ ಟೈಲರ್ ಟ್ರಿಕ್ಸ್ ಸಂಸ್ಥೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಇಂತಹ ಅವಕಾಶವನ್ನು ಹಾಸನದ ಎಲ್ಲಾ ಟೈಲರ್ಸ್ಗಳು ಸದುಪಯೋಗ ಪಡೆದುಕೊಂಡು ತಾವು ತಮ್ಮ ಉದ್ಯಮದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸು ಗಳಿಸಲು ಸಹಕಾರ ಪಡೆದುಕೊಳ್ಳಬಹುದೆಂದು ತಿಳಿಸಿದರು.
ಟೈಲರ್ ಟ್ರಿಕ್ಸ್ನ ಫೌಂಡರ್ ವೈಡಿ ಕಿರಣ್ ಕುಮಾರ್ ಮಾತನಾಡಿ ಎಲ್ಲಾ ತರಹದ ಲೇಡೀಸ್ ಟೈಲರಿಂಗ್, ಬ್ಲೌಸ್, ಡಿಸೈನರ್ ಗೌನ್, ಕಿಡ್ಸ್ ಫ್ಯಾನ್ಸಿ ಗೌನ್ಸ್, ಫ್ರಾಕ್ಗಳು, ಕ್ರಾಪ್ ಟಾಪ್ಗಳು, ಬ್ರೈಡಲ್ ವೇರ್ಗಳು, ಆರ್ಟಿಫಿಷಿಯಲ್ ವರ್ಕ್ಗಳನ್ನು ಎಲ್ಲಾ ಪರ್ಫೆಕ್ಟ್ ಶೇಪ್ ಮತ್ತು ಮಾಡೆಲ್ಗಳಲ್ಲಿ ತಂತ್ರಜ್ಞಾನದ ಮೂಲಕ ಉತ್ಪಾದನೆ ಮಾಡಬಹುದು ಎಂಬ ಬಗ್ಗೆ ಪ್ರೊಜೆಕ್ಟರ್ ಮೂಲಕ ಬಟ್ಟೆ ಜೋಡಣೆ ಮತ್ತು ಇತರೆ ತಂತ್ರಜ್ಞಾನದ ವಿಚಾರಗಳನ್ನು ತಿಳಿಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಲಾವಣ್ಯ ಕಿರಣ್, ಟೈಲರ್ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟ್ ವೆಂಕಟೇಶ್, ಉನ್ನತಿ ಫ್ಯಾಷನ್ನ ಮಾಲೀಕರಾದ ಸುಚಿತ್ರಾ ಲೋಕೇಶ್ ಒಂದು ದಿನದ ಫ್ಯಾಷನ್ ಕಾರ್ಯಾಗಾರ ಶಿಬಿರದಲ್ಲಿ ఉపస్థితరిద్ದರು. హెచ్సిఎన్ న్యూస్ హాసన్. టైలర్ ట్రిక్ సాఫ్ట్వేర్ని హాసన్ ప్రజలకు పరిచయం చేయడానికి ఈ టెక్నాలజీని అందరినీ యూజ్ చేసుకోమని చెప్పడానికి ఇక్కడ ప్రోగ్రాం పెట్టామండి. సో దీంట్లో ప్రీవియస్ నుంచి వాళ్ళు మాన్యువల్ కటింగ్స్ చేస్తూ ప్రొడక్షన్ అనేది చాలా తక్కువ ఎర్న్ చేసేవాళ్ళు కదా బొటిక్స్ వాళ్ళు. సో ఈ టెక్నాలజీ యూజ్ చేసుకొని ఎక్కువ ప్రొడక్షన్ అనమాట. డైలీ మీరు 100 అబోవ్ 1000 అబోవ్ చేయడానికి కూడా దీనిలో స్కోప్ ఉంటుంది. హాయ్, మై నేమ్ ఈస్ కిరణ్. నేను యాక్చువల్గా టైలర్ ట్రిక్స్ నుంచి వచ్చాను. అంటే యాక్చువల్గా మా ఆఫీస్ అది హైదరాబాద్లో ఉంటుందన్నమాట. సో యాక్చువల్గా మేము హైదరాబాద్ లైక్ ఏపీ, తెలంగాణ, కర్ణాటక అండ్ తమిళనాడు ఈ అన్ని ప్లేసెస్లో నాకు కస్టమర్స్ ఉన్నారు. అంటే బొటిక్ పీపుల్ హూ ఆర్ యూజింగ్ టైలర్ ట్రిక్స్. ఈ టైలర్ ನನ್ನ ಹೆಸರು HS ವೆಂಕಟೇಶ್, ವೈಭವ್ ಟೈಲರ್, ಹಾಸನ ಟೈಲರ್ ಅಸೋಸಿಯೇಷನ್ ಅಧ್ಯಕ್ಷರು. ಇವತ್ತಿನ ದಿವಸ ಹೈದರಾಬಾದಿಂದ ಇಲ್ಲಿಗೆ ನಮ್ಮ ಟೈಲರ್ ಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಮಿಷನ್ನ, ನಮ್ಮದು ಕಟ್ಟಿಂಗ್ ಮಿಷನ್ನ ನಮಗೆ ಹಾಸನಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ತೀರಾ ಕಟಿಂಗ್ ಬರದೇ ಇದ್ದವ್ರಿಗೂ ಸಹ ಅನುಕೂಲ ಆಗುತ್ತೆ. ಯಾಕೆಂದರೆ ಬ್ಯೂಟಿಕ್ ಮಾಡೋ ಅಂಥವ್ರಿಗೆ ತುಂಬ ಡಿಸೈನ್ಸ್ಗಳಾಗಲಿ, ಆಮೇಲೆ ಯಾವುದೇ ಥರದ್ದು ಫ್ಯಾಷನ್ ಡಿಸೈನ್ಸ್ಗಳಾಗಲಿ ಎಲ್ಲವನ್ನು ಮಾಡಲಿಕ್ಕೆ ಅದೊಂದು ಮಿಷಿನು ತುಂಬ ಅನುಕೂಲ ಆಗುತ್ತೆ. ಸುಚಿತ್ರಾ, ಉನ್ನತಿ ಫ್ಯಾಷನ್ ಟೈಲರ್ಸ್, ಹಾಸನ. ಅಂದರೆ ಇವಾಗಿನ ಟೆಕ್ನಾಲಜಿಯಲ್ಲಿ ನಾವೆಲ್ಲ ಮಾಸ್ಟರ್ಸ್ಗೆ ಇಟ್ಕೊಂಡು, ಆಮೇಲೆ ಈಗ ಕೆಲವೊಬ್ಬರು ಫ್ಯಾಷನ್ ಡಿಸೈನಿಂಗ್ ಮಾಡಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಅವರಿಗೆ ಕಟಿಂಗ್ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಹೇಗೆ ಬರೋಲ್ಲ ಅಂದರೆ ಅವರು ಒಂದು ಡಿಪ್ಲೊಮಾದಲ್ಲಿ ಕಲ್ತಿರೋದೇ ಬೇರೆ, ಇಲ್ಲಿ ನಾವು ಲೈವಲ್ಲಿ ಮಾಡ್ಕೊಡೋದೇ ಬೇರೆ. ಫಿಟ್ಟಿಂಗು ಆಗಲಿ ಏನಾದ್ರು ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ನಮಗೆ ಟೈಲರ್ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣದ ಮಹಿಳಾ ಫಲಾನುಭವಿಗಳ ಸಂಖ್ಯೆ 500 ಕೋಟಿ ದಾಟಿರೋ ಹಿನ್ನೆಲೆ ಶಕ್ತಿ ಸಂಭ್ರಮ ಕಾರ್ಯಕ್ರಮವನ್ನು ಆಲೂರು ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದು, ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪೃಥ್ವಿ ಜಯರಾಮ್ ಹಾಗೂ ಮುರಳಿ ಮೋಹನ್ ಬಸ್ಗೆ ಪೂಜೆ ಸಲ್ಲಿಸಿ ಟಿಕೆಟ್ ನೀಡಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ರಾಜ್ಯಾದ್ಯಂತ ಶಕ್ತಿ ಯೋಜನೆಯಿಂದ ಸಾಕಷ್ಟು ಬಡ ಉದ್ಯೋಗಸ್ಥ ಮಹಿಳೆಯರು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರು ಸೇರಿದಂತೆ ಮಹಿಳೆಯರ ಪ್ರಯಾಣಕ್ಕೆ ಸಹಕಾರಿಯಾಗಿದೆ. ಸಂಚಾರಕ್ಕಾಗಿ ಮಾಡುತ್ತಿದ್ದ ಖರ್ಚು ಉಳಿತಾಯವಾಗಿದೆ. ಗಾರ್ಮೆಂಟ್ ಸೇರಿದಂತೆ ಸಣ್ಣಪುಟ್ಟ ಕೆಲಸಗಳಿಗೆ ಹೋಗುವ ಮಹಿಳೆಯರಿಗೆ ವರದಾನವಾಗಿದ್ದು, ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಶಕ್ತಿ ಯೋಜನೆ ನೆರವಾಗುತ್ತಿದೆ. ಹಾಗಾಗಿ ಇನ್ನೂ ಹೆಚ್ಚಿನ ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪೃಥ್ವಿ ಜಯರಾಮ್ ತಿಳಿಸಿದರು. ಸಕಲೇಶಪುರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಮಾತನಾಡಿ, ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಸರ್ಕಾರದ ಬಹು ನಿರೀಕ್ಷಿತ ಮತ್ತು ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳನ್ನು ಪ್ರಕಟಿಸಿ ಅವುಗಳನ್ನು ಸಕಾರಾತ್ಮಕವಾಗಿ ಅನುಷ್ಠಾನಗೊಳಿಸಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಈ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಶಕ್ತಿ ಯೋಜನೆಯನ್ನ ಮೊಟ್ಟ ಮೊದಲಿಗೆ ನಮ್ಮ ಸರ್ಕಾರ ಜಾರಿಗೊಳಿಸಿತು. ಈ ಮೂಲಕ ರಾಜ್ಯದ ಎಲ್ಲಾ ಮಹಿಳೆಯರು, ವಿದ್ಯಾರ್ಥಿನಿಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಸೇರಿದಂತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸುವ ಸೌಲಭ್ಯವನ್ನ ನಮ್ಮ ಸರ್ಕಾರ ಒದಗಿಸಿದ್ದು, ಇಂದಿಗೆ ಈ ಶಕ್ತಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ 500 ಕೋಟಿ ಗಡಿಯನ್ನ ದಾಟಿದೆ. ಹೀಗಾಗಿ ಇದೊಂದು ಸಂಭ್ರಮದ ಸಂಗತಿ. ರಾಜ್ಯಾದ್ಯಂತ ಮತ್ತು ನಮ್ಮ ದೇಶಾದ್ಯಂತ ಒಂದು ಸರ್ಕಾರ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ಪ್ರಯಾಣಿಸುವ ಸೌಲಭ್ಯ ಕಲ್ಪಿಸಿರುವಂತಹ ಏಕೈಕ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ. ಶಕ್ತಿ ಯೋಜನೆಯಡಿಯಲ್ಲಿ ನಮ್ಮ ನಾಡಿನ ಹೆಣ್ಣು ಮಕ್ಕಳು ರಾಜ್ಯದ ಎಲ್ಲಾ ಸರ್ಕಾರಿ ಸ್ವಾಮ್ಯದ ಬಸ್ಗಳಲ್ಲಿ ಉಚಿತವಾಗಿ 500 ಕೋಟಿ ಪ್ರಯಾಣಿಸಿರುವ ಹೆಗ್ಗಳಿಕೆಯನ್ನು ಸರಳ ಮತ್ತು ಸಂಭ್ರಮದಿಂದ ಆಚರಿಸುತ್ತಿರುವುದು ನಮಗೆ ಸಂತಸದ ವಿಚಾರ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಮಲ್ಲಿಕಾರ್ಜುನ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಹಾಸನ ಡಿಪೋ ಮ್ಯಾನೇಜರ್ ಶಾಹೀನ್ ತಾಜ್, ಆಲೂರು ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ, ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್, ಪೊಲೀಸ್ ಸಿಬ್ಬಂದಿ ಸಂಗಮ್ ಮತ್ತು ತಾಲೂಕು ಗ್ಯಾರಂಟಿ ಯೋಜನೆಗಳ ಸರ್ವ ಸದಸ್ಯರುಗಳಾದ ರುದ್ರಕುಮಾರ್, ಹೇಮಂತ್ ಕುಮಾರ್, ಯೋಗೇಶ್, ಶ್ರೀಧರ್, ಶಿವಪ್ಪ, ಶಿವೇಗೌಡ ಮತ್ತು ಕಾಂಗ್ರೆಸ್ ಮುಖಂಡರಾದ ಶಾಂತಕೃಷ್ಣ ಅಜ್ಜೇನಹಳ್ಳಿ, ಲೋಕೇಶ್, ರಂಗೇಗೌಡ, ಲೋಹಿತ್, ಟೀಕಾರಾಜು, ಸಂದೇಶ್, ಖಾಲಿದ್ ಪಾಷಾ, ಹರೀಶ್ ಹಾಗೂ ಆಲೂರು ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಕರು, ಮಹಿಳಾ ಪ್ರಯಾಣಿಕರು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್, ಆಲೂರು. ಅಧಿಕಾರಕ್ಕೆ ಬಂದ ಮೇಲೆ ಏನು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ತಂದು ಅದರಲ್ಲಿ ಒಂದು ಮುಖ್ಯವಾದದ್ದು ಒಂದು ಶಕ್ತಿ ಯೋಜನೆ. ಈ ಯೋಜನೆಯಿಂದ ಹಲವಾರು ಮಹಿಳೆಯರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಇವರೆಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಇವತ್ತು ಈ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ.
ಇವತ್ತು ಸಾಕಷ್ಟು ಮಹಿಳೆಯರು ದೇವಸ್ಥಾನಕ್ಕಾಗ್ಬೋದು, ಸಂಬಂಧಿಕರ ಮನೆಗಾಗ್ಬೋದು, ಅಥವಾ ಯಾರೋ ಕಷ್ಟದಲ್ಲಿದ್ದರೆ ಅವ್ರನ್ನ ನೋಡೋವಂಥದ್ದಕ್ಕಾಗ್ಬೋದು, ಅಥವಾ ಶಾಲೆ ಮಕ್ಕಳು ಸರ್ಕಾರ ಏನು 5 ಗ್ಯಾರಂಟಿಯನ್ನು ಕೊಟ್ಟಿದೆ. ಅದರಲ್ಲಿ ಒಂದು ಶಕ್ತಿ ಯೋಜನೆಯಲ್ಲಿ ಇವತ್ತು ನಿನ್ನೆವರೆಗೂ 500 ಕೋಟಿ ದಾಟಿದೆ. ನಿನ್ನೆಯಿಂದ ಇನ್ನೂ ದಾಟಿದೆ. 500 ಕೋಟಿನೇ ಅಂತ ಅಲ್ಲ, ಇನ್ನೂ ದಾಟಿದೆ. ಮಹಿಳೆಯರಿಗೆ ಒಂದು ಸ್ವಾಭಿಮಾನದಿಂದ ಬದುಕಕ್ಕೆ ಸರ್ಕಾರ ನಮಗೆ ಇವತ್ತು ನಮ್ಮ ಆಲೂರು ತಾಲೂಕು ಆಲೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಮ್ಮ ಸರ್ಕಾರದ ಏನು ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಪಂಚ ಗ್ಯಾರಂಟಿ ಯೋಜನೆ ಇದೆ. ಅದರಲ್ಲಿ ಶಕ್ತಿ ಯೋಜನೆ ಏನು ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡುವಂತಹ ಯೋಜನೆ ಇದೆ. ಆ ಯೋಜನೆಯ ಯಶಸ್ಸು ಅಂದರೆ 500 ಕೋಟಿ ಟಿಕೆಟ್ಗಳನ್ನು ನಮ್ಮ ರಾಜ್ಯದಲ್ಲಿ ಇಂದು ನಾವು ಕ್ರಾಸ್ ಮಾಡಿದ್ದೇವೆ. ಹಾಸನ ನಗರದ ಸಮೀಪ ಬಿ ಕಾಟಿಹಳ್ಳಿಯಲ್ಲಿರುವ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ಸಹಯೋಗದಲ್ಲಿ ಸಂತ ಜೋಸೆಫರ ಕಾಲೇಜು ಆವರಣದಲ್ಲಿ 2025 ಜುಲೈ 16ರಿಂದ 17ರವರೆಗೂ ಕೌಶಲ್ಯಾಭಿವೃದ್ಧಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದು, ಜುಲೈ 18ರಂದು ಬೆಂಗಳೂರು ಮತ್ತು ಹಾಸನದ ವಿವಿಧ ಕಂಪನಿಗಳ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಕ್ಯಾಂಪಸ್ನ ಫಾದರ್ ಓಲ್ವಿನ್ ಯಾಗಸ್ ಮತ್ತು ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ರಂಗೇಗೌಡ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಪದವಿ, ಸ್ನಾತಕೋತ್ತರ ಪದವಿ, ಐಟಿಐ ಮತ್ತು ಡಿಪ್ಲೊಮಾ ಪಾಸಾದವರು ಹಾಗೂ ಇತರೆ ಕೌಶಲ್ಯಗಳನ್ನು ಹೊಂದಿರುವ ಅರ್ಹ ಅಭ್ಯರ್ಥಿಗಳನ್ನು ಈ ಉದ್ಯೋಗ ಮೇಳದಲ್ಲಿ ಆಯ್ಕೆ ಮಾಡಲಾಗುವುದು. ಈ ಸುವರ್ಣಾವಕಾಶವನ್ನು ಯುವಜನತೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೋರಿದರು. ಬೃಹತ್ ಉದ್ಯೋಗ ಮೇಳಕ್ಕೆ ಭಾಗವಹಿಸುವ ವಿವಿಧ ಕಂಪನಿಗಳಾದ ಅಪೋಲೋ ಫಾರ್ಮಸಿ, K12 ಟೆಕ್ನೋ ಸರ್ವಿಸ್, ಮುಥೂಟ್ ಫೈನಾನ್ಸ್, EY ಜಾಬ್ ಕನ್ಸಲ್ಟೆನ್ಸಿ, ಮೆಕ್ಯಾನಿಕಲ್ ಬಿಸಿನೆಸ್ ಸೊಲ್ಯೂಷನ್ಸ್, ಕ್ಯೂಸ್ ಕಾರ್ಪ್, ಮೆಚರ್ಡ್ ಕ್ಯಾರಿಯರ್ ಕನೆಕ್ಟ್, ಐಪ್ರೋಸೆಸ್, BSS, ಮೈಕ್ರೋ ಫೈನಾನ್ಸ್, ನೋ ಬ್ರೋಕರ್, ಫ್ಲಿಪ್ಕಾರ್ಟ್ ಭಾಗವಹಿಸಲಿದೆ ಎಂದರು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ಮೊಬೈಲ್ ಸಂಖ್ಯೆ 8904046419 ಮತ್ತು 7675454448ಗೆ ಸಂಪರ್ಕಿಸಬಹುದಾಗಿದೆ ಎಂದರು. 2023-24ರಿಂದ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗವನ್ನು ಪ್ರಾರಂಭಿಸಲಾಗಿದೆ. ಈ ವಿಭಾಗವು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಮಕಾಲೀನ ಹಾಗೂ ಯೋಗ್ಯವಾದ ಕಂಪ್ಯೂಟರ್ ವಿಜ್ಞಾನ ಶಿಕ್ಷಣವನ್ನು ನೀಡಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಉಪ ಪ್ರಾಂಶುಪಾಲ ಪ್ರದೀಪ್, ಗ್ರಂಥಪಾಲಕಿ ಶಶಿಕಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಳ್ಳಿಯಲ್ಲಿ ಇದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸದಾ ಕ್ರಿಯಾಶೀಲವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈ 16, 17 ಮತ್ತು 18ನೇ ತಾರೀಕು ಜುಲೈ ನಮ್ಮ ಕಾಲೇಜಿನಲ್ಲಿ ಹಾಸನದ ಎಲ್ಲ ಯುವಕ ಯುವತಿಯರಿಗೆ, ಪದವೀಧರರಿಗೆ ಹಾಗೂ ITI ಡಿಪ್ಲೊಮೊ ಪದವೀಧರರಿಗೆ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಉದ್ಯೋಗ ಮೇಳವು ಸಂಪೂರ್ಣ ಕೌಶಲ್ಯ ಆಧಾರಿತವಾಗಿರುತ್ತೆ. ತಮಗೆಲ್ಲ ಗೊತ್ತಿದೆ, ಸರ್ವಜ್ಞನ ಒಂದು ವಚನವನ್ನು ಇಲ್ಲಿ ನಾನು ಉಲ್ಲೇಖಿಸ್ಬೋದು ಅಂತ ಭಾವಿಸ್ತೀನಿ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಬಲ್ಲಿದ್ದರಿಲ್ಲ, ಕೌಶಲ್ಯ ಎಲ್ಲರಿಗಿಲ್ಲ ಸರ್ವಜ್ಞನ ಮಾತಿನಂತೆ ಕೌಶಲ್ಯ ಅನ್ನೋದು ಬಹಳ ಮುಖ್ಯ. ಬಹಳ ಹಿಂದಿನ ಕಾಲದಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಇತ್ತು. ಆದರೆ ಇವತ್ತಿನ ಪ್ರಸ್ತುತ ಜಗತ್ತಿನಲ್ಲಿ ಉದ್ಯೋಗಂ ಸರ್ವಲಕ್ಷಣಂ ಅನ್ನುವಂತಹ ನಿಟ್ಟಿನಲ್ಲಿ ಯುವಕ ಮತ್ತು ಯುವತಿಯರಿಗೆ ನಮ್ಮ ಕಾಲೇಜಿನ ವತಿಯಿಂದ ಈ ಉದ್ಯೋಗ ಮೇಳದಲ್ಲಿ ಉಚಿತವಾಗಿ, ಸಂಪೂರ್ಣ ಉಚಿತವಾಗಿ, ಯಾವುದೇ ಶುಲ್ಕವಿಲ್ಲದೆ ನಾವು ಉದ್ಯೋಗವನ್ನು ಅರಸಿ ಬಂದಂತಹ ಯುವಕ ಯುವತಿಯರಿಗೆ ಸುಮಾರು 12 ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಬೆಂಗಳೂರಿನ ಬರ್ತಾ ಇದ್ದಾರೆ, ಹಾಸನದಿಂದ ಕೂಡ ಬರ್ತಾ ಇದ್ದಾರೆ. 5 ಕಂಪನಿಗಳು ಇಲ್ಲಿ ಹಾಸನಲ್ಲಿ ನಮಗೆ ತಮ್ಮ ಕಚೇರಿಗಳಲ್ಲಿ ಕೆಲಸ ಮಾಡಲು ಸಿದ್ಧರಾಗಿದ್ದಾರೆ ಮತ್ತು ಇತರ 7 ಕಂಪನಿಗಳು ಬೆಂಗಳೂರಲ್ಲಿ ಅಲ್ಲಿ ಕೆಲಸ ಕೊಡಲು ತಯಾರಿದ್ದಾರೆ. ಅವು ಯಾವುದಂದರೆ ಅಪೋಲೋ ಫಾರ್ಮಸಿ, K12 ಟೆಕ್ನೋ, ಒಮೆಗಾ ಹೆಲ್ತ್, EZY, ಮ್ಯಾಜಿಕಲ್ ಬಿಸಿನೆಸ್ ಸೊಲ್ಯೂಷನ್ಸ್, ಕ್ವೆಸ್ಟ್ ಕಾರ್ಪ್, ಮೆಚರ್ಡ್ ಕ್ಯಾರಿಯರ್ ಕನೆಕ್ಟ್, ಮುಥೂಟ್ ಫೈನಾನ್ಸ್, ಐಪ್ರೋಸೆಸ್, BSS ಮೈಕ್ರೋ ಫೈನಾನ್ಸ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ಕ್ರೇಜಿ ಯೋಗ ಕೇಂದ್ರದ ವತಿಯಿಂದ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಕಾರ್ಯಕ್ರಮದಲ್ಲಿ ಮುಖ್ಯ ಯೋಗ ಶಿಕ್ಷಕರಾದ ಕಿರಣ್ ಕುಮಾರ್ ಅವರನ್ನ ಎಲ್ಲಾ ಸದಸ್ಯರು ಸೇರಿ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಿ ಗೌರವಿಸಿದ್ರು. ಗುರುವಂದನೆ ಸ್ವೀಕರಿಸಿದ ಮುಖ್ಯ ಯೋಗ ಶಿಕ್ಷಕ ಕಿರಣ್ ಮಾತನಾಡಿ, ಗುರು ಎಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವರು ಎಂದರ್ಥ. ನಮಗೆ ನಮ್ಮ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಅನೇಕ ಜನರು ಗುರುವಿನ ಸ್ಥಾನವನ್ನ ತುಂಬುತ್ತಾರೆ. ನನ್ನ ಜೀವನದಲ್ಲಿ ತುಂಬಾ ಗುರುಗಳನ್ನ ಕಂಡಿದ್ದೇನೆ. ಅವರಿಂದ ಕಲಿತು ಜೀವನ ಸಂತೃಪ್ತಿಯನ್ನ ಪಟ್ಟಿದ್ದೇನೆ ಎಂದು ತಿಳಿಸಿದ್ರು. ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಎಲ್ಲ ಯೋಗ ಸದಸ್ಯರು ಒಟ್ಟಾಗಿ ಸೇರಿ ಗೌರವಯುತವಾಗಿ ಅರ್ಥಪೂರ್ಣವಾಗಿ ಗೌರವ ನೀಡಿದ್ದಾರೆ. ಇದಕ್ಕಾಗಿ ಎಲ್ಲರಿಗೂ ಅಭಿನಂದಿಸುತ್ತೇನೆ ಹಾಗೂ ಇಂತಹ ಗೌರವವನ್ನ ನಾನು ನಮ್ಮ ಗುರುಗಳಿಗೆ ಅರ್ಪಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗಣ್ಯರು ಮತ್ತು ಯೋಗ ಸದಸ್ಯರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಎಷ್ಟೇ ಶ್ರೀಮಂತರಾಗಿದ್ರು ನಮ್ಮ ಹತ್ರ ಎಲ್ಲರೂ ಒಂದೇ ಸಮ ಇರಬೇಕು ಅಂತ ಅವ್ರು ಯಾವಾಗ ನಮ್ಮ ಹತ್ರ ಹೇಳ್ತಾ ಇರ್ತಾರೆ. ಎಲ್ಲರೂ ಒಂದೇ ಸಮವಾಗಿರೋಣ, ಎಲ್ಲರೂ ಒಂದಾಗಿರೋಣ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ. ಫಂಕ್ಷನ್ ಅನ್ನೋದು ಅಷ್ಟೇ, ನಾವು ಮುಂದೆ ಅಂತ ಯಾರು ಹೇಳ್ಬೇಡಿ. ಎಲ್ಲರೂ ಬಂದು ಅವ್ರವ್ರ ಅನಿಸಿಕೆ ಮಾತಾಡಬೇಕು ಅಂದ್ರೆ ಮಾತಾಡಿ. ಅದರಲ್ಲಿ ಏನು ಅವರು ಇವರು ಅಂತ ಹೇಳ್ಬೇಡಿ, ಎಲ್ರಿಗೂ ಅವಕಾಶ ಕೊಡಿ ಅಂತಾನೆ ಹೇಳಿದ್ದಾರೆ. ಆಮೇಲೆ ಪ್ರೋಗ್ರಾಮ್ ಆದ್ರೂ ಅಷ್ಟೇ, ನಾನು ಶ್ರೀಮಂತಿಕೆ, ನಾವು ಫಸ್ಟ್ ಬಂದು ಹೇಳೋದು, ನಾವು ಈಗ ಹೇಳೋದು, ನಾವು ಹೇಳೋದು ಅನ್ನೋದೇನಿಲ್ಲ. ಆಮೇಲೆ ಅವ್ರ ಗುಣ ನಮಗೆ ತುಂಬಾ ಇಷ್ಟ ಆಗಿದೆ. ಅವ್ರ ತಂದೆ ತಾಯಿಗಳು ಅವ್ರಿಗೆ ಜನ್ಮ ಕೊಟ್ಟಿರೋದಕ್ಕೆ ತುಂಬಾ ಅಭಿನಂದನೆಗಳು. ಮೊದಲನೇ ಗುರು ಅನ್ನೋದು ತಾಯಿ. ತಾಯಿ ಸ್ಥಾನ ಯಾರು ಕೊಡಕ್ಕಾಗಲ್ಲ. ತಾಯಿ ಆದವರು ಅವರಿಗೆ ಎಷ್ಟು ಶಿಸ್ತು ಕಲಿಸಿದ್ದಾರೆ, ಎಷ್ಟು ಏನು ಅಂತ ಹೇಳಕ್ಕೆ ಆಗಲ್ಲ, ಅಷ್ಟೊಂದು ಶಿಸ್ತು ಕಲಿಸಿದ್ದಾರೆ. ಒಂದು ಟೂರ್ ಕರ್ಕೊಂಡು ಹೋಗಿದ್ರು. ನಮಸ್ಕಾರ, ನಾನು ಈ ಯೋಗ ಕೇಂದ್ರದ ಮುಖ್ಯ ಶಿಕ್ಷಕ, ಯೋಗ ಶಿಕ್ಷಕ ಕಿರಣ್ ಕುಮಾರ್. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಒಂದು ಗುರುಗಳ ಸ್ಥಾನವನ್ನು ನೋಡ್ಕೊಂಡು ಬಂದಿದ್ದೀವಿ. ಹುಟ್ಟಿದಾಗಿನಿಂದ ನಾವು ಸಾಯೋವರೆಗೂ ಒಂದೊಂದು ಪ್ರತಿ ಹಂತದಲ್ಲೂ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಪಡೆದುಕೊಂಡು ಜೀವನವನ್ನು ಸಂತೃಪ್ತಿಯನ್ನು ಪಡಿಸ್ಕೊಂಡಿದ್ದೀನಿ. ಇವತ್ತು ನನ್ನ ಸಾಧನೆಗೆ ಅಂದರೆ ಗುರುಗಳ ಸಾಧನೆಗೆ ಎಲ್ಲ ಯೋಗ ಸದಸ್ಯರು ಸೇರಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಈ ಕಾರ್ಯಕ್ರಮ ಈ ವಾಹಿನಿ ಮುಖಾಂತರ ಹೇಳ್ತೀನಿ. ಇವತ್ತು ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಖುಷಿ ಆಗ್ತಿದೆ. ಗುರುಗಳಿಗೆ ತುಂಬ ಬೆಲೆ ಕೊಡ್ತಿದ್ದಾರೆ. ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ನಮ್ಮ ವಾರ್ಡು ಹಾಗೂ ನಾವು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ವಾಗಿರತಕ್ಕಂಥ ಯೋಗ ಶಿಬಿರಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಜಗತ್ತಿನಲ್ಲಿ ಅಪೌಷ್ಟಿಕತೆ ಇರುವ ಎಲ್ಲರಿಗೂ ಪೌಷ್ಟಿಕತೆ ಸಿಕ್ಕೋದೇ ಹೆಚ್ಚಾಗಿದೆ. ಆ ಥರ ಇರುವಾಗ ನಮ್ಮ ಅಂಗಾಂಗ ವೈಫಲ್ಯಗಳು 108 ಬರುತ್ತೆ. ಅದರಲ್ಲಿ ನಾವು ವೃದ್ಧಿಯನ್ನು ಪಡ್ಕೋಬೇಕು ಅಂತಂದರೆ ಯೋಗ, ವಾಯು ವಿಹಾರ, ಇದರಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದೆ ಸಾಗಬೇಕು. ಇದೇ ಥರ ಮುಂದಿನ ಪೀಳಿಗೆಗಳಿಗೂ ನೀವು ಮಕ್ಕಳುಗಳಿಗೂ ಈ ಜ್ಞಾನೋದಯವನ್ನು ಮೂಡಿಸಿ ಆ ಥರ ಒಂದು ಯೋಗವನ್ನು ಮಾಡಿ ಆರೋಗ್ಯವಂತರಾಗಿ ಇರೋದಕ್ಕೆ ಒಂದು ಅವಕಾಶವನ್ನು ನಿಮ್ಮ ಮಕ್ಕಳಿಗೂ ಸಹಿತ ಮಾಡಿಕೊಡಿ. ಯೋಗಕ್ಕೆ ಅದೇ ಆದ ಇತಿಹಾಸ ಇದೆ. ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಯೋಗ ನಡೀತಾ ಇದೆ. ಹಿಂದೆ ಋಷಿಮುನಿಗಳು ಮಾತ್ರ ಯೋಗ ಮಾಡ್ತಾ ಇದ್ದರು, ನಾವೆಲ್ಲ ಓದಿ ತಿಳ್ಕೊಂಡಿದ್ದೀವಿ. ಆದರೆ ಇತ್ತೀಚಿನ 10-15 ವರ್ಷಗಳಿಂದ ಯೋಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬಂದಿದೆ. ಕಾರಣ ಒಂದೇ, ನಮ್ಮ ಜನಜೀವನ ಇತ್ತೀಚೆಗೆ ಹೆಚ್ಚು ಒತ್ತಡದಿಂದ ತುಂಬಿದೆ. ತುಂಬ ಒತ್ತಡದಿಂದ ನಾವು ಜೀವನ ಮಾಡ್ತಾ ಇದ್ದೇವೆ. ಈ ಒತ್ತಡ ನಿವಾರಣೆಗೋಸ್ಕರ ಒಂದೇ ಒಂದು ಮಾರ್ಗ ಅಂದರೆ ಈ ಯೋಗ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಜನಪ್ರಿಯವೆನಿಸಿರುವ ಸರ್ಕಾರಿ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಹೊಸ ಮೈಲುಗಲ್ಲು ಸ್ಥಾಪಿಸಿದ್ದು 500 ಕೋಟಿ ಉಚಿತ ಟಿಕೆಟ್ ವಿತರಣೆಗೆ ತಲುಪಿದೆ ಎಂದು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ LP ಪ್ರಕಾಶ್ ಗೌಡ ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚನ್ನರಾಯಪಟ್ಟಣ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಸಮಿತಿಯಿಂದ ಶಕ್ತಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ 500 ಕೋಟಿ ಗಡಿಯನ್ನು ದಾಟಿದ ಹಿನ್ನೆಲೆ ಮಹಿಳಾ ಪ್ರಯಾಣಿಕರೊಂದಿಗೆ ಹಮ್ಮಿಕೊಂಡಿದ್ದ ಶಕ್ತಿ ಯೋಜನೆ 500 ಕೋಟಿ ಮೈಲುಗಲ್ಲು ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಬಸ್ಗೆ ಪೂಜೆ ಸಲ್ಲಿಸಿ ಮಹಿಳೆಯರಿಗೆ ಸಿಹಿ ಹಂಚಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ 2023ರ ಜೂನ್ 11ರಂದು ಅನುಷ್ಠಾನಕ್ಕೆ ಬಂದ ಶಕ್ತಿ ಗ್ಯಾರಂಟಿ ಯೋಜನೆ ಅಡಿ ಕಳೆದ 2 ವರ್ಷ 1 ತಿಂಗಳ ಅವಧಿಯಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ಸರ್ಕಾರಿ ಸಾರಿಗೆ ಸಂಸ್ಥೆಯ 4 ನಿಗಮಗಳ ಸಾಮಾನ್ಯ ಸಾರಿಗೆ ಬಸ್ಗಳಲ್ಲಿ ಇದುವರೆಗೂ ಮಹಿಳಾ ಪ್ರಯಾಣಿಕರಿಗೆ ವಿತರಣೆ ಮಾಡಿದ ಉಚಿತ ಟಿಕೆಟ್ಗಳ ಸಂಖ್ಯೆ 500 ಕೋಟಿ ತಲುಪಿದೆ ಎಂದರು.
ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಶಕ್ತಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಅನುಕೂಲವಾಗಿದೆ. ನಾನಾ ಕೆಲಸಗಳಿಗೆ ಹೋಗೋ ಮಹಿಳೆಯರಿಗೆ ಹಣದ ಉಳಿತಾಯವಾಗಿದೆ. ಮತ್ತೊಂದೆಡೆ ಶಾಲಾ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿನಿಯರಿಗೂ ಇದರಿಂದ ಪ್ರಯೋಜನವಾಗಿದೆ. ರಾಜ್ಯಾದ್ಯಂತ ಸಂಚಾರಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ ಧಾರ್ಮಿಕ ಸ್ಥಳಗಳಿಗೆ ಹೋಗೋ ಮಹಿಳೆಯರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆದರೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದರೂ ಪೂರಕವಾಗಿ ಬಸ್ಗಳ ಸಂಖ್ಯೆ ಹೆಚ್ಚಾಗದಿರುವುದು ವಿಪರ್ಯಾಸ ಎಂದರು. ಸಂಭ್ರಮಾಚರಣೆಯಲ್ಲಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಸಮಿತಿ ಸದಸ್ಯರಾದ ಅರಳಾಪುರ ನಾಗೇಶ್, ಸಿಎನ್ ಗಣೇಶ್, ಕೆಂಪೇಗೌಡ ಬೆಕ್ಕ, ಕೆಎನ್ ನಾಗೇಶ್, ಮಧು ಜನಾರ್ದನ್, ರಂಗಸ್ವಾಮಿ ಆನೆಕೆರೆ, ನಿಶ್ಚಲ್ ರಂಗಸ್ವಾಮಿ, ನವೀನ್, ಟಿಎಪಿಸಿ ಎಂಎಸ್ ಅಧ್ಯಕ್ಷ ಅನಿಲ್ ಮರಗೂರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚನ್ನರಾಯಪಟ್ಟಣ ಘಟಕದ ವ್ಯವಸ್ಥಾಪಕ ಅಲಿಮುಲ್ಲಾ ಖಾನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಸಹಾಯಕ ನಿರ್ದೇಶಕ ಎನ್ ಗಿರೀಶ್, ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳು ಭಾಗವಹಿಸಿದ್ರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸದಸ್ಯರುಗಳೇ ಹಾಗೂ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಘಟಕ ವ್ಯವಸ್ಥಾಪಕ KSRTCಯಲ್ಲಿ ಅಧಿಕಾರಿಗಳಿದ್ದಾರೆ ಹಾಗೂ ಎಲ್ಲ ನಮ್ಮ ನಾಗರಿಕ ಮಾಧ್ಯಮದ ಸನ್ಮಿತರು ಈಗಾಗಲೇ ಮಾನ್ಯ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಪ್ರಕಾಶ್ ತಿಳಿಸಿಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಎಲ್ಲ ನಮ್ಮ ಮಹಿಳೆಯರಿಗೆ ಉಚಿತವಾದಂಥ ಪ್ರಯಾಣದ ದೃಷ್ಟಿಯಲ್ಲಿ ಅನುಕೂಲಕರವಾದಂಥ ಒಂದು ಕಾರ್ಯಕ್ರಮ ಕೂಡ ವಿಶೇಷವಾಗಿದೆ. ಡೀಟೇಲ್ ಮಾಹಿತಿಯನ್ನು ಕೂಡ ಅವರು ಒದಗಿಸಿದ್ದಾರೆ. ಈ ಒಂದು ವಿಚಾರದಲ್ಲಿ ಏಕೆಂದರೆ ಅವರು ಕ್ಷೇತ್ರದ ಶಾಸಕನಾಗಿ ಶುಭ ಕೋರುವಂಥ ಜವಾಬ್ದಾರಿಯಾಗಿದೆ. ಇದರಲ್ಲಿ ಇವತ್ತು KDP ಮೀಟಿಂಗ್ ಇದ್ದರೂ ಕೂಡ ಇಲ್ಲಿ ಬಂದು ನಾವು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಮೇಲೆ ಬಂದು ಶುಭ ಕೋರಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಡೆಪ್ಟಿ ಡಿವಿಷನಲ್ ಕಂಟ್ರೋಲರ್ ಮತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತು ನಮ್ಮ ವೀಕೆಂಡ್ಗೆ ಅವಕಾಶ ಆಮೇಲೆ ಮತ್ತು ಏನು ಕರ್ನಾಟಕ ಸರ್ಕಾರದ ಮಹಾತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಮೊನ್ನೆಗೆ ಏನು ಮಹಿಳೆಯರು 500 ಕೋಟಿ ದಾಟಿ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಇಡೀ 224 ಜನ ಇವತ್ತು ನಡೀತಾ ಇದೆ. ಈ ಒಂದು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಸರ್ಕಾರದ ಸನ್ಮಾನ್ಯ CN ಬಾಲಕೃಷ್ಣರವರೇ, ಸಮಿತಿ ಎಲ್ಲ ಗೌರವ ಸದಸ್ಯರುಗಳೇ, DPI ಮ್ಯಾನೇಜರ್ ಅವರೇ ಮತ್ತು ಎಲ್ಲ ಆಫೀಸರ್ಸ್ ಅವರೇ ಮತ್ತು ನಮ್ಮ TMC ಅಧ್ಯಕ್ಷ ಅನಿಲ್ ಕುಮಾರ್ ಅವರೇ ಮತ್ತು ಪತ್ರಿಕಾ ಸ್ನೇಹಿತರೆ, ಇದು ನಮಗೆ ಮೊನ್ನೆ ಲಾಸ್ಟ್ ವೀಕು ಸರ್ಕಾರದಿಂದ ಒಂದು ಆದೇಶ ಬಂದು ಏನು 500 ಕೋಟಿ ಮಹಿಳೆಯರು ದಾಟಿದ್ದಾರೆ, ಇದೊಂದು ಕಾರ್ಯಕ್ರಮ ಮಾಡಬೇಕು, ನೀವು ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು CNG ಮೂಲಕ ಒಂದು ಬಸ್ಗೆ ಪೂಜೆ ಮಾಡಿ ಹೇಳ್ತಾ ಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡಿದ್ವಿ. ಇದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಕನಸಿನ ಕೂಸು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ಹಾಸನದ ನಂದಗೋಕುಲ ಕನ್ವೆನ್ಷನ್ ಹಾಲ್ನಲ್ಲಿ ಭಾನುವಾರ ಸಂಜೆ 2025-26ನೇ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ನ 2025-26ನೇ ಸಾಲಿಗೆ ಅಧ್ಯಕ್ಷರಾಗಿ HD ವಜ್ರಕುಮಾರ್, ಕಾರ್ಯದರ್ಶಿಯಾಗಿ KS ಯೋಗೇಶ್ರನ್ನ, ಖಜಾಂಚಿಯಾಗಿ ಗವಿಗೌಡ VM ಅವರನ್ನ ಆಯ್ಕೆ ಮಾಡಲಾಯಿತು. ಈ ಹಿಂದೆ ಅಧ್ಯಕ್ಷರಾಗಿ ಭುವನೇಶ್ HG, ಕಾರ್ಯದರ್ಶಿಯಾಗಿ ಪರಮೇಶ್ CN ಮತ್ತು ಖಜಾಂಚಿಯಾಗಿ MC ರಾಜು ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ಅಸಿಸ್ಟೆಂಟ್ ಗವರ್ನರ್ GS ಪ್ರದೀಪ್ ಇನ್ಸ್ಟಾಲೇಷನ್ ಆಫೀಸರ್ ಆಗಿದ್ರು. ಮುಖ್ಯ ಅತಿಥಿಗಳಾಗಿ ಅಸಿಸ್ಟೆಂಟ್ ಗವರ್ನರ್ ಮಂಜುನಾಥ್ JN ಮತ್ತು ಝೋನಲ್ ಲೆಫ್ಟಿನೆಂಟ್ ಶಿವಕುಮಾರ್ BT ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಜುನಾಥ್ JN ಅವರು, ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಈ ರೋಟರಿಯ ಈ ವರ್ಷದ ಕಾರ್ಯಕ್ರಮವನ್ನ ಮಾಡೋಣ. ಉತ್ತಮ ಕಾರ್ಯಕ್ರಮಗಳನ್ನು ಈ ಬಾರಿ ನಡೆಸಲು ಎಲ್ಲರೂ ಸಹಕಾರ ನೀಡಿ, ಹಿಂದಿನವರು ನಡೆಸಿಕೊಂಡು ಬಂದಿರುವಂತೆ ಅದೇ ರೀತಿ ಮುಂದೆ ಕೂಡ ನಡೆಸಿಕೊಂಡು ಹೋಗಬೇಕಾಗುತ್ತದೆ ಎಂದು ತಿಳಿಸಿದರು. ಈ ವೇಳೆ ರೋಟರಿಯನ್ ಸಿದ್ದನಂಜಪ್ಪ ಹಾಗೂ ಇನ್ನಿತರೆ ಸದಸ್ಯರು ಭಾಗವಹಿಸಿದರು. HCN ನ್ಯೂಸ್, ಹಾಸನ್. ನಮ್ಮ ಬದುಕಿನ ಜೊತೆಗೆ ಒಂದಿಷ್ಟು ಸಮಾಜದ ಋಣ ತೀರಿಸುವಲ್ಲಿ ಸಮಾಜಮುಖಿ ಸೇವೆಯನ್ನ ರೋಟರಿ ಸಂಸ್ಥೆ ಜೊತೆ ಒಡಗೂಡಿ ಮಾಡುವಲ್ಲಿ ಯಶಸ್ವಿಯಾಗಿ ನಾವು ನಡ್ಕೊಳ್ಳಿಕ್ಕೆ ಪಣ ತೊಟ್ಟು ಈ ಸಂಸ್ಥೆಗೆ ಸೇರಿ ಕೆಲಸವನ್ನ ಮಾಡೋಣ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ, ಮತ್ತೆ
ಈ ನೂತನ ಸದಸ್ಯರು ಏನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ರೋಟರಿಯ ಕೆಲಸಗಳನ್ನು ಮಾಡಿಕೊಂಡು ಹೋಗೋಣ ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ಆ ಧ್ಯೇಯವಾಗಿರುವಂತೆ ನಾವು ನಮ್ಮ ಕ್ಲಬ್ನ ಎಲ್ಲ ಹಿರಿಯರು ಸದಸ್ಯರನ್ನ ಒಳಗೂಡಿ ಒಂದು ಪ್ಲಾನ್ ಆಕ್ಷನ್ ಈ ವರ್ಷಕ್ಕೆ ಒಂದು ಉತ್ತಮವಾದ ನಿಗದಿಗಿಂತ ಹೆಚ್ಚಿನ ಜನರು ಇದ್ದಿದ್ದರಿಂದ ಲಿಫ್ಟ್ನಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಪತ್ರಕರ್ತರು ಸಿಲುಕಿಕೊಂಡು ಪರದಾಡಿದ ಘಟನೆ ಸೋಮವಾರ ಬೆಳಗ್ಗೆ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದಿದೆ. ಹಾಸನ ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕೆಡಿಬಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಳ್ಳಲು ಸರತಿ ಸಾಲಿನಲ್ಲಿ ಕೆಲ ಅಧಿಕಾರಿಗಳು ಆಗಮಿಸುತ್ತಿದ್ದರು. ಈ ವೇಳೆ ನಿಗದಿಗಿಂತ ಹೆಚ್ಚಿನ ಜನರು ಲಿಫ್ಟ್ನಲ್ಲಿ ಇದ್ದರಿಂದ ಓವರ್ಲೋಡ್ ಆಗಿ 4ನೇ ಮಹಡಿಗೆ ಲಿಫ್ಟ್ ಬಂದರೂ ಬಾಗಿಲು ಓಪನ್ ಆಗಲಿಲ್ಲ. ತಕ್ಷಣದಲ್ಲಿ ಜಿಲ್ಲಾ ಪಂಚಾಯತ್ ಸಿಬ್ಬಂದಿಗಳು ಎಮರ್ಜೆನ್ಸಿ ಕೀ ಬಳಸಿ ಲಿಫ್ಟ್ ಬಾಗಿಲು ತೆರೆಯುವಲ್ಲಿ ಯಶಸ್ವಿಯಾದರು. ಕೀಯಿಂದ ಲಿಫ್ಟ್ ಓಪನ್ ಮಾಡುವವರೆಗೂ ಒಳಗೆ ಇಲಾಖೆ ಅಧಿಕಾರಿಗಳು ಮತ್ತು ಪತ್ರಕರ್ತರು ಕೂಡ ಪರದಾಡಬೇಕಾಯಿತು. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರಿಂದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆ. ರಾಜ್ಯದ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸಿದ ಶಕ್ತಿ ಯೋಜನೆ. 500ನೇ ಕೋಟಿ ಮಹಿಳೆಗೆ ಸಾಂಕೇತಿಕವಾಗಿ ಟಿಕೆಟ್ ವಿತರಿಸಿದ ಸಿಎಂ. ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗ ಪರ್ಯಾಯ ಬೆಳೆ ಬೆಳೆಯಲು ರೈತರಿಗೆ ಸೂಚಿಸಿ. ಪ್ರಾಥಮಿಕದಿಂದ ಕಾಲೇಜು ಮಕ್ಕಳಿಗೆ ಹೃದಯ ತಪಾಸಣೆಗೆ ಕ್ರಮ. ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣ ಸಭೆಯಲ್ಲಿ ಸೂಚನೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ. ರಕ್ತದಾನದಿಂದ ಜೀವಗಳನ್ನು ಉಳಿಸಲು ಸಹಕಾರಿ. ತಾಲೂಕು ರೆಡ್ ಕ್ರಾಸ್ ಸಭಾಪತಿ ಕೆಎನ್ ಕಾಂತರಾಜು ಅಭಿಪ್ರಾಯ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.